ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 155ನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ, ಪರಮೇಶ್ವರನು ಪಾರ್ವತಿಯನ್ನು ಕಾಳಿಯೆಂದು ಹಾಸ್ಯ ಮಾಡಿದುದು, ಅವಳು ಕೋಪಗೊಂಡು ತಪಸ್ಸಿಗೆ ತೆರಳಿದುದು, ಮಹಾದೇವನ ಅರಮನೆಯೊಳಕ್ಕೆ ಬೇರೆ ಯಾವ ಸ್ತ್ರೀಯನ್ನು ಬಿಡಕೂಡದೆಂದು ವೀರಕನಿಗೆ ಪಾರ್ವತಿಯು ಅಪ್ಪಣೆ ಮಾಡಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಈಶ್ವರನು ಹೇಳುತ್ತಾನೆ, ಓ ಕೃಷಾಂಗಿ, ಬೆಳ್ಳಗಿರುವ ನನ್ನ ಶರೀರದೊಡನೆ ಕೂಡಿದ ನಿನ್ನ ಕೃಷ್ಣ ದೇಹವು ಗಂಧದ ಮರಕ್ಕೆ ಸುತ್ತಿಕೊಂಡ ಕರಿಯ ನಾಗರ ಹಾವಿನಂತೆ ಪ್ರಕಾಶಿಸುತ್ತದೆ. ನೀಲವರ್ಣದ ಆಕಾಶದಿಂದಲೂ ಬೆಳ್ದಿಂಗಳಿಂದಲೂ ಕೂಡಿದ ಕೃಷ್ಣ ಪಕ್ಷದ ರಾತ್ರಿಯಂತೆ ನೀನು ನನ್ನ ಕಣ್ಣುಗಳಿಗೆ ಬೇಸರಿಕೆಯನ್ನು ಹುಟ್ಟಿಸುತ್ತಿರುವೆ. ಈಶ್ವರನು ಹೀಗೆ ಹೇಳಲು ಪಾರ್ವತಿಗೆ ಕೋಪ ಬಂದಿತು. ಅವಳ ಕಣ್ಣುಗಳು ಕೆಂಪಗಾದವು.
ಹುಬ್ಬುಗಳು ಗಂಟಿಕ್ಕಿಕೊಂಡವು. ಅವಳು ಸ್ಪಷ್ಟವಾಗಿ ಹೇಳಿದಳು. ಪಾರ್ವತಿಯು ಹೇಳುತ್ತಾಳೆ, ಜನರೆಲ್ಲರೂ ತಾವಾಗಿ ಮಾಡಿಕೊಂಡ ಬುದ್ಧಿ ದೋಷದಿಂದ ತಿರಸ್ಕಾರಕ್ಕೆ ಗುರಿಯಾಗುತ್ತಾರೆ. ಯಾಚಕನಿಗೆ ಜನ ಸಮುದಾಯದಲ್ಲಿ ಖಂಡಿತವಾಗಿ ನಿಂದೆಯು ಬರುತ್ತದೆ. ನಾನು ಬಹುಕಾಲ ತಪಸ್ಸನ್ನು ಮಾಡಿ ನಿನ್ನನ್ನು ವರಿಸಬೇಕೆಂದು ಹಾರೈಸಿದೆನು. ಅದರ ಫಲವಾಗಿ ನನಗೆ ಮೇಲೆ ಮೇಲೆ ಈ ಅವಮಾನವು ಒದಗುತ್ತಿದೆ. ಓ ಪರಮೇಶ್ವರ, ನಾನು ಕುಟಿಲೆಯಲ್ಲ. ಎಲೈ ಜಟಾಧಾರಿ, ವಿಷಮ ಸ್ವಭಾವದವಳೂ ಅಲ್ಲ. ವಿಷ ಉಳ್ಳವನೆಂದೂ ದೋಷಭಾಗಿಗೆ ಎಡೆಗೊಟ್ಟವನೆಂದೂ ನಿನಗೆ ಪ್ರಖ್ಯಾತಿ ಬಂದಿದೆ. ವಿಷಪಾನ ಮಾಡಿದವನೆಂದೂ ಚಂದ್ರನನ್ನು ಧರಿಸಿರುವವನೆಂದೂ ಪ್ರಸಿದ್ಧಿ ಬಂದಿದೆ ಎಂಬುದು ಮತ್ತೊಂದು ಅಭಿಪ್ರಾಯ. ನಾನು ಪೂಷನ ಹಲ್ಲೂ ಅಲ್ಲ, ಭಗನ ಕಣ್ಣುಗಳೂ ಅಲ್ಲ. 12 ಬಗೆಯ ರೂಪಗಳನ್ನು ತಾಳುವ ಪೂಜ್ಯನಾದ ಆದಿತ್ಯನು ಈ ವಿಚಾರವನ್ನು ಬಲ್ಲನು. ಹಿಮವಂತನು ಪಾರ್ವತಿಯ ಸ್ವಯಂವರವನ್ನು ಏರ್ಪಡಿಸಿದನು. ದೇವತೆಗಳೆಲ್ಲರೂ ಬಂದರು. ಪರಮೇಶ್ವರನು ಶಿಶುರೂಪವನ್ನು ಧರಿಸಿ ಪಾರ್ವತಿಯ ತೊಡೆಯ ಮೇಲೆ ಮಲಗಿದನು. ಈ ಮಗು ಯಾವುದು ಎಂದು ಕೋಪದಿಂದ ಅದನ್ನು ಹೊಡೆಯಲು ಇಂದ್ರನು ವಜ್ರಾಯುಧವನ್ನು ಎತ್ತಿ ಸ್ತಬ್ಧನಾಗಿ ನಿಂತುಬಿಟ್ಟನು. ಪೂಷನು ಹಲ್ಲು ಕಡಿಯಲಾಗಿ ಅವನ ಹಲ್ಲುಗಳು ಉದುರಿದವು. ಕೊನೆಗೆ ಬ್ರಹ್ಮನು ದಿವ್ಯ ಜ್ಞಾನದಿಂದ ನಿಜಾಂಶವನ್ನು ಅರಿತು ಮಹಾದೇವನನ್ನು ಸ್ತೋತ್ರ ಮಾಡಿದನು. ವೀರಭದ್ರನು ದಕ್ಷಬ್ರಹ್ಮನ ಯಾಗವನ್ನು ಧ್ವಂಸ ಮಾಡಿದ ಕಾಲದಲ್ಲಿ ಅಲ್ಲಿದ್ದ ಭಗನ ಕಣ್ಣುಗಳನ್ನು ಕಿತ್ತಿದ್ದನು. ಪಾರ್ವತಿಯು ಹೇಳುತ್ತಾಳೆ, ನಿನ್ನಲ್ಲಿ ದೋಷಗಳನ್ನು ಇಟ್ಟುಕೊಂಡು ನನ್ನನ್ನು ಬೈಯುತ್ತಿರುವೆ. ನನಗೆ ಇದರಿಂದ ತಲೆನೋವು ಬರುತ್ತಿದೆ. ನನ್ನನ್ನು ಕಪ್ಪು ಬಣ್ಣದವಳೆಂದು ಹೇಳಿದೆ. ನಿನಗೆ ಮಹಾಕಾಲ ಅಂದರೆ ಅಚ್ಚಗಪ್ಪಾದವನು ಎಂಬ ಪ್ರಸಿದ್ಧಿಯಿಲ್ಲವೇ? ತಪಸ್ಸಿನ ಮೂಲಕ ಈ ದೇಹವನ್ನು ನೀಗುವುದಕ್ಕಾಗಿ ನಾನು ಪರ್ವತಕ್ಕೆ ಹೋಗುವೆನು. ಧೂರ್ತನಾದ ನೀನು ನನ್ನನ್ನು ತಿರಸ್ಕರಿಸಿದೆ. ನಾನು ಬದುಕಿ ಆಗಬೇಕಾದುದು ಏನೂ ಇಲ್ಲ. ಅವಳ ಮಾತನ್ನು ಕೇಳಿ ಈಶ್ವರನಿಗೆ ಕೋಪ ಬಂದಿತು. ಸಂಭ್ರಮವೂ ಸ್ನೇಹವೂ ಉಕ್ಕುತ್ತಿರಲು ಅವನು ತೀಕ್ಷ್ಣ ವಚನಗಳಿಂದ ಇಂತೆಂದನು. ಈಶ್ವರನು ಹೇಳುತ್ತಾನೆ, ಎಲೈ ಪಾರ್ವತಿ, ನಿನಗೆ ನನ್ನ ಸ್ವಭಾವವೇ ತಿಳಿಯದು. ನಾನು ನಿನ್ನ ನಿಂದೆಯಲ್ಲಿ ತೊಡಗಿದವನಲ್ಲ. ಪರಿಹಾಸ ವಚನದಲ್ಲಿ ಮನಸ್ಸಿಟ್ಟು ಸ್ವಲ್ಪ ವಿನೋದವನ್ನು ಮಾಡಿದೆನು. ಓ ಗಿರಿಜೆ, ನನ್ನ ಮನಸ್ಸು ನಿರ್ಮಲವಾದುದು. ನಿನಗೆ ಆ ವಿಷಯದಲ್ಲಿ ಸಂದೇಹವೇ ಬೇಡ. ಆದರೂ ನನ್ನ ಮೇಲೆ ನಿನಗೆ ಒಂದು ವೇಳೆ ಕೋಪ ಬಂದಿದ್ದರೆ ಮತ್ತೆ ನಿನ್ನಲ್ಲಿ ನಾನು ಪರಿಹಾಸ ವಚನವನ್ನು ಆಡುವುದಿಲ್ಲ. ಎಲ್ಲೋ ಮಂದಹಾಸಿನಿ, ಕೋಪವನ್ನು ಬಿಡು. ಇಗೋ, ತಲೆಬಾಗಿ ನಮಸ್ಕರಿಸುತ್ತೇನೆ, ಕೈ ಮುಗಿಯುತ್ತೇನೆ. ಎಷ್ಟೇ ಸ್ನೇಹವಿರಲಿ, ಅವಮಾನವಾಗುವಂತೆ ಹಾಸ್ಯ ಮಾಡಿದರೆ ಮನುಷ್ಯನಿಗೆ ಮನಸ್ಸು ವ್ಯತ್ಯಾಸವಾಗುತ್ತದೆ. ಆದುದರಿಂದ
ಕೋಪಶೀಲನ ವಿಷಯದಲ್ಲಿ ವಿನೋದವನ್ನು ಎಂದಿಗೂ ಮಾಡಬಾರದು. ಈಶ್ವರನು ಹಲವು ಸಮಾಧಾನೋಕ್ತಿಗಳಿಂದ ಸಂತೈಸಿದರೂ ಪಾರ್ವತಿಯು ತನ್ನ ತೀವ್ರವಾದ ಕೋಪವನ್ನು ಬಿಡಲಿಲ್ಲ. ಅವನು ಆಡಿದ ಪರಿಹಾಸ ವಚನವು ಅವಳ ಮರ್ಮವನ್ನು ಭೇದಿಸುತ್ತಿತ್ತು. ಶಂಕರನು ಕೈಯಲ್ಲಿ ಹಿಡಿದುಕೊಂಡಿದ್ದ ತನ್ನ ಸೀರೆಯನ್ನು ಬಿಡಿಸಿಕೊಂಡು ಮುಂಗುರುಳು ಕೆದರಿರಲು ಪಾರ್ವತಿಯು ಸರಸರನೆ ಹೊರಡಲಿಚ್ಛಿಸಿದಳು. ಅವಳು ಕೋಪದಿಂದ ಹೋಗುತ್ತಿರಲು ಮಹಾದೇವನು ಅವಳಿಗೆ ಮತ್ತೆ ಹೇಳಿದನು, ಎಲ್ಲ ಅವಯವಗಳಲ್ಲಿಯೂ ನೀನು ನಿನ್ನ ತಂದೆಗೆ ತಕ್ಕ ಮಗಳಾಗಿರುವೆ ನಿಜ. ಮೇಘಮಾಲೆಗಳಿಂದ ತುಂಬಿದ ಹಿಮಾಚಲದ ಶಿಖರಗಳು ಆಕಾಶವನ್ನು ವ್ಯಾಪಿಸಿರುವ ಹಾಗೆ ಊಹಿಸುವುದಕ್ಕೆ ಅಸಾಧ್ಯವಾದ ಭಾವನೆಗಳು ನಿನ್ನ ಮನಸ್ಸನ್ನು ಆವರಿಸಿವೆ. ನಮಗೆ ನೀನು ತೋರಿಸಿರುವ ಕಾಠಿಣ್ಯವನ್ನು ನೀನು ಕಾಡುಗಳಿಂದ ಸಂಪಾದಿಸಿರಬೇಕು. ಕೌಟಿಲ್ಯವನ್ನು ಕಾಡು ದಾರಿಗಳಿಂದಲೂ ಮೆಚ್ಚಿಸುವುದಕ್ಕೆ ಅಸಾಧ್ಯವಾದ ಸ್ವಭಾವವನ್ನು ಹಿಮದಿಂದಲೂ ಪಡೆದಿರುವೆ. ಕೋಮಲಾಂಗಿ, ಹೀಗೆ ಈ ಗುಣಗಳೆಲ್ಲವೂ ನಿನಗೆ ಹಿಮವತ್ ಪರ್ವತದಿಂದ ಬಂದಿವೆ. ಈಶ್ವರನು ಹೀಗೆ ಹೇಳಲು ಪಾರ್ವತಿಯು ಅವನಿಗೆ ಮರಳಿ ಉತ್ತರವಿತ್ತಳು. ಕೋಪದಿಂದ ಅವಳ ತಲೆ ನಡುಗುತ್ತಿತ್ತು, ತುಟಿಗಳು ಅದುರಿದವು. ಪಾರ್ವತಿಯು ಹೇಳುತ್ತಾಳೆ, ಗುಣವಂತರಾದ ಮಿಕ್ಕ ಜನರನ್ನೆಲ್ಲ ತಪ್ಪು ಹೊರಿಸಿ ನಿಂದಿಸಬೇಡ. ದುಷ್ಟರ ಸಂಪರ್ಕದಿಂದ ನಿನ್ನಲ್ಲಿ ಸಹ ಎಲ್ಲ ದೋಷಗಳು ಬಂದಿವೆ. ಸರ್ಪಗಳಿಂದ ಅಧಿಕವಾದ ವಕ್ರತ್ವವು, ಭಸ್ಮದಿಂದ ಸ್ನೇಹ ಬಂಧನವು, ಚಂದ್ರನಿಂದ ಮನಸ್ಸಿನ ಕುಲುಷತೆಯು, ವೃಷಭದಿಂದ ಅರಿಯಲಸಾಧ್ಯವಾದ ಸ್ವಭಾವವು ನಿನಗೆ ಬಂದಿವೆ. ಹೀಗೆಯೇ ಇನ್ನೂ ಎಷ್ಟೋ ಇದೆ. ಹೇಳಿ ಪ್ರಯೋಜನವೇನು? ಇನ್ನು ಮಾತು ಸಾಕು. ನಿನಗೇಕೆ ಶ್ರಮ? ಓ ಸ್ಮಶಾನವಾಸಿ, ನಿನಗೆ ಹೆದರಿಕೆ ಇಲ್ಲ. ದಿಗಂಬರನಾದುದರಿಂದ ನಾಚಿಕೆಯೂ ಇಲ್ಲ. ನೀನು ಕಪಾಲವನ್ನು ಕೈಯಲ್ಲಿ ಹಿಡಿದುಕೊಂಡಿರುವೆ. ಆದುದರಿಂದ ನೀನು ನಿಘೃಣ. ನಿನ್ನಿಂದ ದಯೆ ಹೊರಟು ಹೋಗಿ ಎಷ್ಟೋ ಕಾಲವಾಯಿತು. ಹೀಗೆ ಹೇಳಿ ಪಾರ್ವತಿಯು ಆ ಮನೆಯಿಂದ ಹೊರಟಳು. ಆಕೆಯು ಹೋಗುತ್ತಿರಲು ಮಹಾದೇವನ ಗಣಗಳು ಕಿಲಕಿಲ ಧ್ವನಿ ಮಾಡಿದರು. ಅಮ್ಮ, ನಮ್ಮನ್ನು ಬಿಟ್ಟು ಎಲ್ಲಿ ಹೋಗುವೆ ಎಂದು ಅವರು ಅಳುತ್ತಾ ಓಡಿ ಬಂದರು. ವೀರಕನು ದೇವಿಯ ಪಾದಗಳನ್ನು ಹಿಡಿದುಕೊಂಡು ಕಣ್ಣೀರು ಸುರಿಸುತ್ತಾ ಗದ್ಗದ ಸ್ವರದಿಂದ ಹೇಳಿದನು, ಅಮ್ಮ, ಇದೇನು? ಮನಸ್ಸಿನಲ್ಲಿ ಕೋಪ ಮಾಡಿಕೊಂಡು ಎಲ್ಲಿ ಹೋಗುವೆ? ನನ್ನ ಮೇಲೆ ಪ್ರೀತಿಯನ್ನು ಬಿಟ್ಟು ಈಗ ನೀನು ಹೋಗುತ್ತಿರುವೆ. ನಾನು ನಿನ್ನೊಡನೆ ಬರುವೆನು. ನೀನು ತಪಸ್ಸಿನಲ್ಲೇ ಮನಸ್ಸಿಟ್ಟು ನನ್ನನ್ನು ತೊರೆಯುವೆಯಾದರೆ ಶಿಖರಾಗ್ರದಿಂದ ಬಿದ್ದು ಪ್ರಾಣ ಬಿಡುವೆನು. ಪಾರ್ವತಿಯು ತನ್ನ ಬಲಗೈಯಿಂದ ವೀರಕನ ಮುಖವನ್ನೆತ್ತಿ ಹೀಗೆ ಹೇಳಿದಳು, ಅಪ್ಪ, ಮಗು, ದುಃಖಿಸಬೇಡ. ಬೆಟ್ಟದ ತುದಿಯಿಂದ ಬೀಳುವುದಾಗಲಿ ನನ್ನೊಡನೆ ಬರುವುದಾಗಲಿ ನಿನಗೆ ಯುಕ್ತವಲ್ಲ. ಪುತ್ರ,
ಏಕೆಂದರೆ ಹೇಳುವೆನು ಕೇಳು. ಈಶ್ವರನು ನನ್ನನ್ನು ಕರಿಯ ಬಣ್ಣದವಳೆಂದು ಹಾಸ್ಯ ಮಾಡಿದನು. ನನ್ನಲ್ಲಿ ದೋಷವಾವುದು ಇಲ್ಲದಿದ್ದಾಗ್ಯೂ ನನ್ನನ್ನು ನಿಂದಿಸಿದನು. ಆದುದರಿಂದ ನಾನು ತಪಸ್ಸು ಮಾಡಿ ಗೌರಿ ಎಂದರೆ ಶುಭ್ರವರ್ಣದವಳು ಎನಿಸಿಕೊಳ್ಳುವೆನು. ಈ ಮಹಾದೇವನು ಸ್ತ್ರೀಲಂಪಟನು. ನಾನು ಹೋದ ಬಳಿಕ ನೀನು ಬಾಗಿಲನ್ನು ಕಾಯುತ್ತಿರುವಾಗಲೂ ಇಲ್ಲಿ ಒದಗಬಹುದಾದ ಲೋಪದೋಷಗಳನ್ನು ಗಮನಿಸು. ಮಹಾದೇವನ ಬಳಿಗೆ ಯಾವ ಹೆಂಗಸು ಸುಳಿಯದಂತೆ ನೋಡಿಕೊ. ಎಲೈ ಮಗು, ಪರಸ್ತ್ರೀಯನ್ನು ಇಲ್ಲಿ ಕಂಡರೆ ಕೂಡಲೇ ವಧಿಸು. ಆಮೇಲೆ ತಡಮಾಡದೆ ತಕ್ಕುದನ್ನು ಮಾಡುವೆನು ಎಂದು ಪಾರ್ವತಿ ಹೇಳಲು ಹಾಗೆಯೇ ಆಗಲಿ ಎಂದು ವೀರಕನು ಅವಳಿಗೆ ಉತ್ತರವಿತ್ತನು. ತಾಯಿಯ ಅಪ್ಪಣೆಯೆಂಬ ಅಮೃತ ರಸದಲ್ಲಿ ಮುಳುಗಿ ವೀರಕನು ನಿಶ್ಚಿಂತನಾಗಿ ಅವಳಿಗೆ ನಮಸ್ಕಾರ ಮಾಡಿ ತನ್ನ ಕೆಲಸವನ್ನು ನೋಡುವುದಕ್ಕಾಗಿ ಒಳತೊಟ್ಟಿಗೆ ಹೋದನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಕುಮಾರ ಸಂಭವೆ ದೇವ್ಯಾಸ್ತಪೋನುಗಮನಂ ನಾಮ ಪಂಚಾಶದಧಿಕ-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 156ನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ, ಆಡಿ ಎಂಬ ರಾಕ್ಷಸನು ಪರಮೇಶ್ವರನನ್ನು ಸಂಹರಿಸಬೇಕೆಂದು ಸ್ತ್ರೀರೂಪದಿಂದ ಒಳಹೊಕ್ಕು ಅವನಿಂದಲೇ ಹತನಾದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.